ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋನಲ್ಲಿ ನಾನು ನಿಮಗೆ ಯಾವ ರೀತಿಯಾಗಿ ಪೇಪರ್ ಟೀಯ ವಿಡಿಯೋ ಎಡಿಟಿಂಗ್ನ ಮಾಡೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ಎಂಡ್ವರೆಗೂ ನೋಡಿ, ಯಾಕಂದರೆ ಸ್ಕಿಪ್ ಮಾಡಿದ್ಮೇಲೆ ಏನೂ ಅರ್ಥ ಆಗಲ್ಲ. ಆ್ಯಂಡ್ ಆಲ್ರೆಡಿ ನೀವು ಪ್ರಿವ್ಯೂವಲ್ಲಿ ವಿಡಿಯೋ ಕೂಡ ನೋಡಿರ್ಬೋದು. ಆ್ಯಂಡ್ ಇದು ನನ್ನ ಫಸ್ಟು ವೆಬ್ ಕ್ಯಾಮ್ ಅಂದರೆ ಫೇಸ್ ಕ್ಯಾಮ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಜಸ್ಟ್ ಕಮೆಂಟ್ ಮಾಡಿ ಬಿಲೋ. ಓಕೆ. ಆ್ಯಂಡ್ ಹಾಗೆ ನನ್ನದು ಫೇಶಿಯಲ್ ಎಕ್ಸ್ಪ್ರೆಷನ್ ಅಷ್ಟೊಂದು ಕರೆಕ್ಟಾಗಿರಲಿಲ್ಲ. ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ವಿಡಿಯೋ ಕ್ವಾಲಿಟಿ ಒಂದು ಸ್ವಲ್ಪ ಡಲ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕ್ಯಾಮ್ರಾ ಪರ್ಚೇಸ್ ಮಾಡಬೇಕು. ಇದು ಫುಲ್ ವೆಬ್ ಕ್ಯಾಮಲ್ಲಿ ಶೂಟ್ ಆಗ್ತಾ ಇರೋದು. ಸೊ ವೆಬ್ ಕ್ಯಾಮ್ ಅಂದರೆ ಗೊತ್ತೇ ಇದೆಯಲ್ಲ, ಆಲ್ರೆಡಿ ಡಲ್ ಆಗಿರುತ್ತೆ ಕ್ವಾಲಿಟಿ. ಸೊ ವಿಡಿಯೋನ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್, ಈ ರೀತಿಯಾದಂಥ ಒಂದು ಪೇಪರ್ ಟೀಯರ್ ಇಮೇಜ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಸಿಂಪಲಾಗಿ ಹೇಳ್ಕೊಡ್ತೀನಿ. ಸೊ ಇದನ್ನು ಕ್ರಿಯೇಟ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ಬೇಕಾಗೋದು ಒಂದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಪಿಕ್ಸಾರ್ಟ್ ಅಂತ. ಆ ಅಪ್ಲಿಕೇಶನ್ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ಓಪನ್ ಮಾಡಿದ ತಕ್ಷಣ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಫೋಟೋ ಮೇಲೆ ಹೋಗಿ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ ವೈಟ್ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ರೈಟಿಂದ ಲೆಫ್ಟ್ಗೆ ಅಲ್ಲಿ ಫಿಟ್ ಅಂತ ಆಪ್ಷನ್ ಇರುತ್ತೆ. ಫಿಟ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ರೇಷೋ ಅಂತ ಇರುತ್ತೆ. ರೇಷೋನ ಸ್ಕ್ರೋಲ್ ಮಾಡಿ ರೇಷೋ ಮೇಲೆ ಕ್ಲಿಕ್ ಮಾಡಿ ಸ್ಟೋರಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೈಟ್ ಆಪ್ಷನ್ನ ಕ್ಲಿಕ್ ಮಾಡಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗ್ಯಾಲರಿನಲ್ಲಿ ಹೋಗ್ಬಿಟ್ಟು ನಿಮ್ಗೆ ಬೇಕಾಗೋ ಫೋಟೋಸ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಫೋಟೋಸ್ನ ಆ್ಯಡ್ ಮಾಡ್ಕೊತೀನಿ. 8 ಇಮೇಜಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಸಿಂಪಲಾಗಿ ನೋಡ್ಬೋದು. ಈ ಇಮೇಜಸ್ನ ಫಸ್ಟ್ ಆಫ್ ಆಲ್ ಕ್ರಾಪ್ ಮಾಡ್ಕೋಬೇಕು. ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ವೇರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ನ ಈ ಕಡೆ ತೊಗೊಂಬನ್ನಿ ಆ್ಯಂಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಅದೇ ರೀತಿ ಎಲ್ಲ ಇಮೇಜಸ್ಗೂ ಮಾಡ್ಕೊಳ್ಳಿ. ಸೊ ಗೈಸ್, ನಾನು ಎಲ್ಲ ಇಮೇಜಸ್ನ ಕ್ರಾಪ್ ಮಾಡ್ಕೊಂಡಾಯ್ತು. ಇವಾಗ ಸಿಂಪಲ್ಲಿ ಸೆಟ್ ಮಾಡೋಣ ಬನ್ನಿ ಇಮೇಜಸ್ನ. ನಾನು ಸಿಂಪಲಾಗಿ ಇಮೇಜ್ನ ಇದನ್ನು ಇಲ್ಲಿ ಸೆಟ್ ಮಾಡ್ತೀನಿ ಈ ರೀತಿ. ಅದಾದಮೇಲೆ ಅದಕ್ಕೆ ತಕ್ಕಾಗ ಈ ಇಮೇಜ್ನ ಇಲ್ಲಿ ಸೆಟ್ ಮಾಡ್ತೀನಿ ಈ ರೀತಿ. ಓಕೆನಾ, ಒಂದು ದೊಡ್ಡದು ಚಿಕ್ಕದು ಮಾಡ್ಕೊಂಡು ಹೋಗೋಣ ಕರೆಕ್ಟಾಗಿ. ಆ್ಯಂಡ್ ಆಮೇಲೆ ಈ ಇಮೇಜ್ನ ಈ ರೀತಿ ನಾನು ಕಮ್ಮಿ ಇಮೇಜಸ್ ಇದ್ದಾವೆ ನನ್ನ ಹತ್ರ ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಜಾಸ್ತಿ ಇಮೇಜಸ್ ಇದ್ದರೆ ತುಂಬ ಚಿಕ್ಕದಾಗಿ ಮಾಡಿ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಆಮೇಲೆ ಮತ್ತು ಈ ಇಮೇಜ್ನ ನಾನು ಇಲ್ಲಿ ಈ ರೀತಿ ಆ್ಯಡ್ ಮಾಡ್ಕೊತೀನಿ. ಅದಾದಮೇಲೆ ಈ ಇಮೇಜ್ನ ನಾನು ಈ ರೀತಿ ಈ ಇಮೇಜ್ನ ನಾನು ಈ ರೀತಿ ಝೂಮ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋತೀನಿ. ಓಕೆ. ಅದಾದಮೇಲೆ ಮತ್ತೆ ಈ ಇಮೇಜ್ನ ನಾನು ಇಲ್ಲಿ ಈ ರೀತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಇಮೇಜ್ನ ನಾನು ಈ ರೀತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್, ಈ ರೀತಿ ಇಮೇಜಸ್ ಆ್ಯಡ್ ಮಾಡ್ಕೊಂಡಾಯಿತು. ಅದಾದಮೇಲೆ ಸಿಂಪಲಾಗಿ ಮಾಡಬೇಕಾಗಿರೋದು ಮೇಲುಗಡೆ ರೈಟ್ ಆಪ್ಷನ್ನ ಕ್ಲಿಕ್ ಮಾಡಿ ಅದಾದಮೇಲೆ ಕೆಳಗಡೆ ಈ ರೀತಿ ಲೆಫ್ಟಿಂದ ರೈಟಿಗೆ ಸ್ಲೈಡ್ ಮಾಡ್ಕೊಳ್ಳಿ. ಸ್ಟಿಕ್ಕರ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಕ್ಲಿಕ್ ಮಾಡಿ ಇಲ್ಲಿ ಫ್ರೇಮ್ ಅಂತ ಸರ್ಚ್ ಮಾಡಿ ಫ್ರೇಮ್ ಅಂತ ಸರ್ಚ್ ಮಾಡಿ ಇಲ್ಲಿ ಫ್ರೇಮಲ್ಲಿ ಆಸ್ಥೆಟಿಕ್ ಅಂತ ಬರ್ತವೆ. ಇಲ್ಲಿ ಆಸ್ಥೆಟಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಇದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಇವಾಗ ಸಿಂಪಲಾಗಿ ಆ್ಯಡ್ ಮಾಡ್ಕೊತಿದ್ದೀನಿ. ಈ ಫಸ್ಟ್ ಒಂದು ಇಲ್ಲಿದೆ, ಇದೊಂದು ಆ್ಯಡ್ ಮಾಡ್ಕೋತೀನಿ. ಇದನ್ನು ಫಸ್ಟು ಇಲ್ಲೇ ಹಾಕ್ಕೋತೀನಿ ಈ ಇಮೇಜ್ಗೆ. ಆ್ಯಂಡ್ ಒಂದು ಸ್ವಲ್ಪ ದೊಡ್ಡ ಮಾಡ್ಕೋತೀನಿ. ಇವಾಗ ಸೆಟ್ ಆಯಿತು. ಆ್ಯಂಡ್ ಸೆಕೆಂಡ್ ಒನ್ ಅದೇ ರೀತಿ ಕೆಳಗಡೆ ಹೋಗ್ಬಿಟ್ಟು ಹುಡ್ಕಾಡಿ ಆ್ಯಡ್ ಮಾಡ್ಕೊಳ್ಳಿ ನೀವು. ಅದಾದಮೇಲೆ ನಾನು ಇದನ್ನು ತೊಗೊಂಡು ಆ್ಯಡ್ ಮಾಡ್ಕೋತೀನಿ. ಇದನ್ನು ನಾನು ಈ ಇಮೇಜ್ಗೆ ಆ್ಯಡ್ ಮಾಡ್ತೀನಿ. ಈ ರೀತಿ ಸೆಟ್ ಮಾಡಿಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಒಂದು ಸೆಟ್ ಮಾಡ್ಕೋತೀನಿ. ಸೊ ಗೈಸ್, ಇದೆಲ್ಲನೂ ಆ್ಯಡ್ ಮಾಡಾಯಿತು. ಇವಾಗ ಸಿಂಪಲಾಗಿ ಮತ್ತೆ ರೈಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಸ್ಟಿಕ್ಕರ್ಸಲ್ಲಿ ಹೋಗಿ ಇಲ್ಲಿ ಸರ್ಚ್ ಮಾಡಿ ಪೇಪರ್ ಟೀಯರ್ ಅಂತ ಸರ್ಚ್ ಮಾಡಿ. ಪೇಪರ್ ಟೀಯರ್ನ ಸರ್ಚ್ ಮಾಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ನಾನು ಫಸ್ಟ್ ಸ್ಟಾರ್ಟಿಂಗಿಂದ ಇಲ್ಲಿಂದ ಆ್ಯಡ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ. ಸೊ ನಿಮ್ಗೆ ಇಷ್ಟ ಆಗೋ ಎಲ್ಲ ಟೀಯರ್ಸ್ನೂ ಆ್ಯಡ್ ಮಾಡ್ಕೊಳ್ಳಿ. ನಾನು ಸಿಂಪಲಾಗಿ ಇಟ್ಟಿರೋ ಎಲ್ಲ ಟೀಯರ್ಸ್ನೂ ನಾನು ಟ್ರೈ ಮಾಡ್ಕೊತೀನಿ, ಅಂದರೆ ಆ್ಯಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ಇಲ್ಲಿ ಮತ್ತೆ ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಐಫೋನ್ ಇಮೋಜಿ ಅಂತ ಸರ್ಚ್ ಮಾಡಿ. ಐಫೋನ್ ಇಮೋಜಿ ಅಂತ ಸರ್ಚ್ ಮಾಡಿದ್ಮೇಲೆ ನಾನು ಸ್ಯಾಡ್ ಇಮೋಜಿಸ್ನ ಆ್ಯಡ್ ಮಾಡ್ತೀನಿ. ನಿಮ್ಗೆ ಯಾವ್ದು ಬೇಕೋ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಗೈಸ್, ಅದಾದಮೇಲೆ ಮತ್ತೆ ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಲ್ಗಡೆ ಹೋಗಿ ಸರ್ಚ್ ಆಪ್ಷನಲ್ಲಿ ಏನು ಸರ್ಚ್ ಮಾಡಬೇಕು ಅಂದರೆ ಸಿಂಪಲ್ ಆಗಿ ಚಾರ್ಟ್ ಅಂತ ಸರ್ಚ್ ಮಾಡಿ.
ಚಾರ್ಟ್ ಅಂತ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಯಾವ ರೀತಿ ಅಂದಂಥ ಒಂದು ಚಾರ್ಟ್ಸ್ಗಳು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಗೈಸ್ ನಾನೆಲ್ಲ ಫುಲ್ಲಿ ರೆಡಿ ಮಾಡ್ಕೊಂಡಾಯಿತು, ಚಾರ್ಟ್ ಎಲ್ಲ ಆ್ಯಡ್ ಮಾಡಿ. ಇದಾದಮೇಲೆ ಇಲ್ಲಿ ಮೇಲ್ಗಡೆ ರೈಟ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಗ್ಯಾಲರಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಗ್ಯಾಲರಿನಲ್ಲಿ ಸೇವ್ ಆಗಿರುತ್ತೆ. ಡನ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಆ್ಯಪ್ನ ಕ್ಲೋಸ್ ಮಾಡಿ ಮುಗಿದು. ಆ್ಯಂಡ್ ಇದನ್ನು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಹೋಗ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಸೊ ಗೈಸ್ ನೀವು ಎಡಿಟಿಂಗ್ನ ನೋಡಾಯಿತು ಅನ್ಕೋತೀನಿ. ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ, ಯಾಕಂದರೆ ನಾನು ತುಂಬ ಲೇಟಾಗಿ ಮಾಡಿದ್ದೀನಿ ಅದರಲ್ಲೂ ಕೂಡ ವಿಡಿಯೋನ ಯಾವ ರೀತಿ ಅಂದರೆ ಲೈಕ್ ಎಡಿಟಿಂಗ್ ಹೇಳ್ಕೊಡೋದು ಕೂಡ. ಆ್ಯಂಡ್ ಒನ್ ಮೋರ್ ಥಿಂಗ್ ಇದರಲ್ಲಿ ಏನು ಗೊತ್ತಾ, ನಾನು ಇನ್ನೂ ಒಂದು ಚಾನಲ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ಚಾನಲ್ ರೆಡಿ ಆದ ತಕ್ಷಣ ನಿಮ್ಮ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದೆ. ಯಾಕಂದರೆ ಅದರಲ್ಲಿ ನಾನು ತುಂಬ ಡಿಫ್ರೆಂಟ್ ವೇನಲ್ಲಿ ಡಿಫ್ರೆಂಟ್ ಥಿಂಗ್ಸ್ನ ಎಲ್ಲ ಟ್ರೈ ಔಟ್ ಮಾಡಿ ಆ್ಯಂಡ್ ಹೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ಅದು ನಿಮ್ಗೆ ತುಂಬ ಇಷ್ಟ ಆಗುತ್ತೆ ಈ ಎಡಿಟಿಂಗ್ಗಿಂತನೂ. ಈ ಎಡಿಟಿಂಗ್ನ ನಾನು ಜಾಸ್ತಿ ಕಂಟಿನ್ಯೂ ಮಾಡಲ್ಲ, ವೀಕಲ್ಲಿ ಒಂದು 2-3 ವೀಡಿಯೋಸ್ ಅಷ್ಟೇ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಾನು ಫುಲ್ ಸೆಟಪ್ ರೆಡಿ ಮಾಡ್ಕೋಬೇಕು ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಕೂಡ ಇವಾಗ ವೆಬ್ ಕ್ಯಾಮಲ್ಲಿ ಶೂಟ್ ಆಗ್ತಾಯಿದೆ. ಸೊ ವೆಬ್ ಕ್ಯಾಮ್ ಅಂದರೆ ಅದು ಕ್ವಾಲಿಟಿ ಗೊತ್ತೇ ಇದೆ, ಫುಲ್ HD ಅಂತೂ ಆಲ್ಮೋಸ್ಟ್ ಡಲ್ ಹೊಡಿಯುತ್ತೆ. ಆ್ಯಂಡ್ ಫುಲ್ ಎಲ್ಲ ಚೇಂಜಸ್ ಆದಮೇಲೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.